ಅಪ್ಪ ದೇವ್ರೇ, ನನ್ನ ಮಗಳು ಗಂಡನ ಮನೆಗೆ ಹೋಗವಳೆ. ಅವಳಿಗೆ ಯಾವ ತೊಂದರೆನೂ ಆಗಬಾರ್ದಪ್ಪ. ನಾನು ನಾಳೆಕ್ಕೆ ಹೋಗಿ ವಾಪಸ್ ಕರ್ಕೊಂಬರ್ತೀನಿ, ಅವ್ರಿಗೆ ಗೊತ್ತಾಗ್ದಂಗೆ. ಇವತ್ತೊಂದು ದಿವಸ ಏನೂ ಹೆಚ್ಚು ಕಮ್ಮಿ ಆಗ್ದಂಗೆ ಕಾಪಾಡಪ್ಪ ತಂದೆ. ಅವಳಿಗೆ ನನ್ನ ಮಗನಿಂದ ದೂರ ಮಾಡಿ ಏನಾದರೂ ಒಳ್ಳೆ ಹುಡುಗನ್ ತಂದು ಮದುವೆ ಮಾಡ್ತೀನಿ ನಾನು. ಆಮೇಲೆ ನಮ್ಮ ಅಣ್ಣಯ್ಯ ಅವನ ಮೇಲೆ ಕೇಸ್ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಗಂಡ ಏನೋ ಲಾಯರ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತ ಯಾಮಾರಿಸಿ ದುಡ್ಡು ಇಸ್ಕೊಳೋದು ಯಾಮಾರಿಸ್ತಾ. ನಾನೇನು ಸುಮ್ಮನಿರಲ್ಲ, ಕೇಸ್ ಹಾಕ್ತೀನಿ. ಅವ್ರನ್ನ ಕೋರ್ಟು ಕಚೇರಿ ಅಂತ ಆಲಿಸ್ತೀನಿ. ನಾನು ಅರ್ಧ ಭಾಗ ತಗೊಂತೀನಿ. ಅವನ ಆಲೇನೆ ಮಕ್ಕಳಿಗೆ ಹಂಚ್ಬಿಟ್ಟವನಂತ ಹಂಚ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡವ್ರ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಜಯಮ್ಮ ಜಯಮ್ಮ ಅಂದ್ರೆ ಯಾವಾಗ್ಲೂ ಜಯ ನಂದೇನೆ. ಏನ್ ಜಯಾಂಟಿ, ಏನ್ ಸಮಾಚಾರ? ದೇವಸ್ಥಾನಕ್ಕೆ ಬಂದು ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಮಾಯಾ ಏನೋ ಗಂಡನ ಮನೆಗೆ ಹೋದ್ಲಂತೆ. ಯಾಕಂಟಿ? ಅಲ್ಲ, ನಾನು ಗಂಡನ ಮನೆಗೆ ಹೋಗಲ್ಲ, ಡೈವರ್ಸ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ಈಗ ನೋಡಿರಿ ನೀವೇ ಕಳ್ಸ್ಕೊಟ್ಟಿದ್ದೀರಾ. ಏನ್ ಮಾಡೋದೆ ದಿವ್ಯಾ, ಅಂತ ಸಂದರ್ಭ ಬಂತು. ಅವಳ ಮನೆಯಿಂದ ಆಚೆಗೆ ಆಗ ಹೋಗೋ ತನಕನ ಅವಳ ಇದ್ದಾಳಲ್ಲ ಅವ್ರ ಅಮ್ಮಯ್ಯ, ಅವ್ರ ಅತ್ತೆ, ಆಮೇಲೆ ಅವಳ ಗಂಡ ಇಬ್ರು ಮನೆ ಬಿಟ್ಟು ತಲುಪ್ತಾ ಇರ್ಲಿಲ್ಲ. ಅವ್ರಿದ್ದಷ್ಟು ದಿನನೂ ನಮ್ಮ ಮನೆನೇ ಹಾಳಾಗೋಯ್ತು. ಅಜ್ಜನ್ ಜಾಂಬನು ನಮ್ಮ ಮನೆಗೆ ಸೇರ್ಕೊಂಡಾಗಿಂದನ ನಮ್ಮ ಮನೆಗೆ ಒಂದು ರೂಪಾಯಿ ಲಾಭ ಇಲ್ಲ, ಬರೀ ಲಾಸೇನೆ. ನನ್ನ ಗಂಡನ ಹಾಳು ಮಾಡ್ದ, ನನ್ನ ಮಗನ ಹಾಳು ಮಾಡ್ದ, ನಮ್ಮ ಮನೆನೇ ಹಾಳು ಮಾಡ್ತಿದ್ದ. ಅದಕ್ಕೆ ಮೊದಲು ಹೆಂಗಾದ್ರೂ ಮಾಡಿ ಅವ್ರಿಬ್ರು ಆಚೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿ ನಾವು ಅವಳೋದ್ರೆ ಅವ್ರು ಹೋಗ್ತಾರೆ ಅಂತ ಕಳಿಸಿದೀನಿ. ಹೋಗಿ ಕರ್ಕೊಂಬರ್ತೀನಿ ನಾಳಿಕೇನೆ. ಅಡ್ರೆಸ್ ಎಲ್ಲ ಕಳಿಸಿದಾಳೆ ನನ್ನ ಫೋನಿಗೆ, ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಅವಳಿಂದನೇ ಅವರು ಬಂದ್ರೆ ಏನ್ ಮಾಡ್ತೀರಾ? ಹೌದಲ್ವಾ? ಅಲ್ಲ, ಅವಳು ಬಂದಿದ್ದಾಳೆ ಅಂತಾನೆ ಅವ್ರಿಗೆ ಗೊತ್ತಾಗಲ್ವಲ್ಲ, ಹಂಗೆ ಗೊತ್ತಾಗ್ದಂಗೆ ಕರ್ಕೊಂಬರ್ತೀನಿ. ಇಲ್ಲಿಗೂ ಬಂದಿಲ್ಲ ಅಂತ ಹೇಳೋದು, ಅವ್ರೇನಾದ್ರೂ ಇಲ್ಲಿಗೆ ಹುಡುಕೊಂಬಂದ್ರೆ ಅಷ್ಟೇ. ಆದ್ರೂ ಯಾವಾಗಾದ್ರೂ ಗೊತ್ತಾಗೇ ಆಗುತ್ತಲ್ಲ. ಗೊತ್ತಾಗೋವಷ್ಟರಲ್ಲಿ ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡಿ ಅವರಿಬ್ರು ಹನಿಮೂನಿಗೆ ಕಳಿಸ್ಬಿಡ್ತೀನಿ. ಅವಾಗ ಏನ್ ಮಾಡ್ತಾನೆ? ಸುಮ್ನ ಬಾಯಿ ಮುಚ್ಕೊಂಡು ಡೈವರ್ಸ್ ಕೊಡ್ತಾನೆ ಅವಾಗ. ಅಯ್ಯೋ ಆಂಟಿ, ಆ ಥರ ಇಲ್ಲಿಗಲ್ ಆಗುತ್ತೆ. ಅದು ಒಬ್ರು ಗಂಡ ಇದ್ದಂಗೆ ಇನ್ನೊಂದು ಮದ್ವೆ ಆದ್ರೆ ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ಅಯ್ಯೋ ತಪ್ಪು ಒಪ್ಪು ಅದೆಲ್ಲ ಮಾಡ್ಕೊಂಡು ಕುಕ್ಕಮಕ್ಕೆ ನಮಗೆ ಟೈಮ್ ಇಲ್ಲಮ್ಮ. ಈಗ ಬೇರೆ ದಾರಿನೇ ಇಲ್ಲ. ಒಟ್ಟಲ್ಲಿ ನಾನು ಹೋಗಿ ನನ್ನ ಮಗಳು ಮಾಯಿನ ಕರ್ಕೊಂಬರ್ಬೇಕು. ಹಂಗೇನೆ ನಮ್ಮ ಅಣ್ಣನ ಆಸ್ತಿರಿ ಅರ್ಧ ಪಾಲನ್ನು ತಗೋಬೇಕು. ಸರಿ, ಏನೋ ಮಾಡಿ ನಿಮ್ ಖುಷಿ. ನಿಮ್ಗೆ ಖುಷಿ ಇನ್ನೂ ಡಬಲ್ ಆಗುವಂತ ವಿಷಯ ಇದೆ ಒಂದು, ಹೇಳ. ಹೌದಾ? ಏನೇ ಅದು ದಿವ್ಯಾ, ಹೇಳೆ. ನನ್ನ ಖುಷಿ ಡಬಲ್ ಆಗಕ್ಕೆ ಇನ್ನೂ ಒಂದು ವಿಷಯ ಐತಾ? ಏನದು? ಅದೇ ನಿಮ್ ಫ್ರೆಂಡ್ ಲಕ್ಷ್ಮಾ ಆಂಟಿ ಇದಾರಲ್ಲ, ಅವ್ರ ಮಗಳು ಲಾವಣ್ಯ ನನ್ನ ಫ್ರೆಂಡ್, ಗೊತ್ತಲ್ವಾ? ಇದ ವಿಷಯ? ಅಯ್ಯೋ, ಅವಳು ನಿನ್ ಫ್ರೆಂಡ್ ಅಮ್ಮ ನನಗೂ ಗೊತ್ತೈತಿ. ಅದೇನು ಹೊಸ್ತಾಗಿ ಹೇಳ್ತಾ ಇದ್ಯಾ? ಓ ಆಂಟಿ, ಪೂರ್ತಿ ಹೇಳೋವರೆಗೂ ಸ್ವಲ್ಪ ಸಮಾಧಾನದಿಂದ ಕೇಳಿ. ಒಳ್ಳೆ ಯಾಕಂಗ ಎಡಬಿಡಂಗೆ ಆಡ್ದಂಗೆ ಆಡ್ತಾ ಇದ್ದೀರಾ. ಏನೇ ಅದು ಹೇಳು ಜಲ್ದಿ. ಲಾವಣ್ಯ ಯಾರನ್ನೋ ಒಬ್ಬನ್ನ ಲವ್ ಮಾಡ್ತಾ ಇದ್ದಾಳೆ. ನಿನ್ನೆ ಆ ಹುಡುಗ ಬಂದು ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋದ. ನಾನು ಮಧುನು ನೋಡಿದ್ವಿ, ಆ ಕಡೆ ವಾಕಿಂಗ್ ಹೋಗಿ ಬರ್ತಾ ಇದ್ವಿ, ಅವಾಗ ನೋಡಿದ್ವಿ ಆಂಟಿ. ನಿಜನೇನೆ? ಲಕ್ಷ್ಮಕ್ಕನ ಮಗಳು ಲವ್ ಮಾಡ್ತಾ ಇದ್ದಾಳ? ಯಾರೇ ಹುಡುಗ? ಹೆಂಗಿದಾನೆ? ಮನೆ ಕಡೆಗೆ ಸಾವುಕಾರನ ಶ್ರೀಮಂತನು? ಅಯ್ಯೋ ಆಂಟಿ, ಸಾವುಕಾರ ಶ್ರೀಮಂತ ಎರಡೂ ಒಂದೇ. ಓ ಅಲ್ಲ, ಬಡವರು ಶ್ರೀಮಂತರು ಅಂತ ಕೇಳೋಕೋದೆ ನಾನು, ಅದು ಮಿಸ್ ಆಗಿ ಸಾವುಕಾರನೋ ಶ್ರೀಮಂತನೋ ಅನ್ನಂಗಾಯ್ತು. ಹುಡುಗ ಹೆಂಗಿದಾನೆ? ಸಾವುಕಾರ ಬಡವರು ಏನ್ ಕೆಲಸ ಮಾಡ್ತಾನೆ? ಹೇಳಿ ಜಲ್ದಿ. ಅಯ್ಯಯ್ಯೋ, ಇಂಥ ವಿಷಯನ ನನಗೆ ಕೇಳ್ಬೇಕು ಅಂದ್ರೆ ತುಂಬಾ ಆಸೆ. ಆ ಲಕ್ಷ್ಮಕ್ಕನ್ನ ಸರಿಯಾಗಿ ತಗಲಾಕ್ಬೇಕು, ಯಾವ್ದಾಗಾದ್ರೂ ಸಿಗಾಕಿಸ್ಬೇಕು ಅಂತ ಕಾಯ್ತಿದ್ದೆ. ಇದೊಂದು ವಿಷಯ ಸಿಕ್ತಲ್ಲ, ಅವ್ರ ಅತ್ತಿಗೆ ಗೊತ್ತಿಲ್ಲ ಅಲ್ವೇ, ಲಕ್ಷ್ಮಕ್ಕರ ಅತ್ತಿಗೆ ಈ ವಿಷಯ. ಈಗಲೇ ಹೋಗಿ ಹೇಳ್ತೀನಿ ಅಯ್ಯಮ್ಮಗೆ. ಸೊಸೆನ ಜಾಡಿಸ್ಬೇಕು, ನಿನ್ ಸೊಸೆನೇ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳ್ಕೊಡ್ತೀನಿ. ನಮ್ಮನ್ನೇ ಜೈಲಿ ಕಳಿಸ್ತಾಳೆ ಆ ಲಕ್ಷ್ಮಿ, ಆ ನಂದಿನಿ ಜೊತೆಗೆ ಸೇರ್ಕೊಂಡು. ಅಯ್ಯೋ ಆಂಟಿ, ಅಂತ ಕೆಲಸ ಏನು ಮಾಡಕ್ ಹೋಗ್ಬೇಡಿ. ನಾವ್ ಆಲೇನೆ ಎಲ್ಲಿ ಫಿಟ್ಟಿಂಗ್ ಇಡಬೇಕು ಅಲ್ಲಿ ಇಟ್ಟಾಯ್ತು. ಆದ್ರೆ ಅದು ಬ್ಲಾಸ್ಟ್ ಆಗೋದು ಒಂದೇ ಬಾಕಿ ಇರೋದು. ನಾಳೆ ಪಕ್ಕ ಬ್ಲಾಸ್ಟ್ ಆಗೇ ಆಗುತ್ತೆ. ಆ ಲಕ್ಷ್ಮಿ ಆಂಟಿ ಮನೆ ಹತ್ರ ಹೋಗಿ. ಹೌದಾ? ಯಾರೇ ಹೇಳ್ಬಿಟ್ಟ? ಯಾರ ಹತ್ರ ಹೇಳ್ದೆ? ಅದೇ ಆಂಟಿ, ಆ ಲಾವಣ್ಯರ ಅತ್ತೆ ಮಗ ಇಲ್ವಾ, ಅವ್ರ ಅತ್ತೆ ಮಗನ್ನೇ ಮದುವೆ ಆಗ್ಬೇಕು ಅಂತ ಅವ್ರ ಅಜ್ಜಿ ಮತ್ತೆ ಅವ್ರ ಅತ್ತೆ ಎಲ್ಲರಿಗೂ ಇಷ್ಟ. ಆದ್ರೆ ಈ ಲಾವಣ್ಯ ಹುಡುಗನ್ ಮದುವೆ ಲವ್ ಮಾಡ್ತಾ ಇದ್ದಾಳಲ್ಲ, ಅದಕ್ಕೆ ಮದುವೆ ಆಗಲ್ಲ, ಇವಾಗ ಬೇಡ ಆವಾಗ ಬೇಡ ಅಂತ ಹೇಳ್ತಿದ್ಲು. ನಾವು ಅವ್ರ ಅತ್ತೆ ಊರಿಗೆ ಹೋಗಿ ಅವ್ರ ಅತ್ತೆ ಮನೆಗೆ ಹೋಗಿ ಸರಿಯಾಗಿ ಹೇಳಿ ಬಂದಿದೀವಿ, ಲಾವಣ್ಯ ಲವ್ ಮಾಡ್ತಾ ಇದ್ದಾಳೆ, ನಿನ್ನ ಮಗನ್ ಮದುವೆ ಆಗಲ್ಲ, ಇನ್ನೊಂದು 2 ದಿವಸದಲ್ಲಿ ಎಸ್ಕೇಪ್ ಆಗ್ತಾಳೆ, ಹುಷಾರಾಗಿರ್ರಿ ಅಂತ ನಾ ಹೇಳಿದೀನಿ. ಅವರು ನಾಳೆ ಬರ್ತಾ ಇದಾರೆ ಈ ಊರಿಗೆ. ಅವ್ರ ಮನೆಗೆ ಹೋಗಿ ನೋಡಿ ನಾಳೆ ಹೆಂಗ್ ಜಗಳ ಆಗುತ್ತೆ ಅಂತನ.
ಓ ಹೌದಾ, ಒಳ್ಳೆ ಕೆಲಸ ಮಾಡಿದ್ಯಾ ಕಣೆ, ಸರಿಯಾಗಿ ಹೇಳಿದ್ಯಾ. ಅವ್ರ ಅತ್ತೆ ಮದುವೆ ಮಾಡ್ಕೊಡು ಅಂತ ಪೀಡಿಸಿದ್ರು ಈ ಲಕ್ಷ್ಮಿ ಒಪ್ತಿರ್ಲಿಲ್ಲ. ಮಗಳು ಒಪ್ಪಲ್ಲ, ಮಗಳು ಕೇಳಲ್ಲ, ಈಗಲೇ ಮದುವೆ ಬೇಡ, ಅವನ್ ಬೇಡ, ಇನ್ ಬೇಡ ಅಂತ ಹೇಳ್ತಾಳೆ ಅಂತಾನ ಹೇಳ್ತಿದ್ಲು. ಈಗ ಸರಿಯಾಗಿ ಸಿಗಾಕೊಂಡವಳೆ. ಹಂಗಾದ್ರೆ ಲಕ್ಷ್ಮಕ್ಕರ ಮನೆಗೆ ನಾಳೆಗೆ ಯುದ್ಧನೇ ನಡೆಯುತ್ತೆ ಅನ್ನು. ಸರಿ ಒಳ್ಳೆ ಕೆಲಸ ಮಾಡಿದ್ಯಾ. ಆಂಟಿ, ನಿಮ್ಮ ಅಣ್ಣನ ಮಗಳು ನಂದಿನಿ ಬರ್ತಾ ಇದ್ದಾಳೆ ನೋಡಿ. ಓಹೋ, ಏನಮ್ಮ ನಂದಿನಿ, ಎಲ್ಲಿಗೆ ಹೋಗ್ತಾ ಇದ್ದೀಯೋ? ಏನಿಲ್ಲತ್ತೆ, ಇಲ್ಲೇ ಎಲ್ಲ ಹೋಗ್ತಾ ಇದ್ದೀನಿ. ಯಾಕೆ ಡೈರಿ ಹತ್ರ ಹೋಗ್ಬೇಕು? ಹೋಗ್ತಿದ್ದೆ, ಹಂಗೆ ಕೈ ಮುಗ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಮಾಯಾ ಗಂಡನ ಮನೆಗೆ ಹೋದ್ಲಂತೆ. ಏನತ್ತೆ, ಏನ್ ಸಮಾಚಾರ? ಗಂಡ ಅಂತ ಒಪ್ಕೊಂಡ್ಲ ಮಾಯಾ? ಒಪ್ಕೊಂಡಿಲ್ಲ. ಒಪ್ಕೊಂಡಿಲ್ವಾ? ಮತ್ತೆ ಗಂಡನ ಜೊತೆ ಹೋಗಿದ್ದಾಳೆ, ನೀವೇ ಕಳಿಸ್ಕೊಟ್ಟಿದ್ದೀರಾ? ಒಪ್ಕೊಂಡಲೆ ಹಂಗೆ ಹೋಗ್ಬಿಟ್ಲಾ? ಇಲ್ಲ ಒಪ್ಕೊಂಡೆ ಹೋಗವಳೆ. ನಿನ್ಗೆ ಯಾಕೆ ಅದೆಲ್ಲ ಸುದ್ದಿ? ನನ್ನ ಮಗಳ ಸುದ್ದಿ ಕಟ್ಕೊಂಡು ಸುಮ್ಮನೆ ಹೋಗತ್ ಕಲ್ಕ. ನಾನ್ ನೋಡು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ನಿನ್ನ ಹತ್ರ ಮಾತಾಡೋರ್ಗೆ ಬುದ್ಧಿನೇ ಇಲ್ಲ. ನಿನ್ಗೂ ನಿಮ್ಮ ಅಪ್ಪಯ್ಯಗೂ ನಿಮ್ಮ ಅಣ್ಣಯ್ಯರಿಗೂ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಕೇಸ್ ಹಾಕ್ತೀನಿ ನಿಮ್ಮೆಲ್ಲರ ಮೇಲೂ. ಆಸ್ತಿ ಭಾಗ ಮಾಡ್ಕೊಂಡು ಅಲ್ಲೇನೆ ನೀವೇ ಹಂಚ್ಕೊಂಡ್ಬಿಟ್ರೆ ನಾನೇನ್ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಒಳ್ಳೆ ಲಾಯರ್ ನಿಕ್ಕಿ ನಿಮ್ಮ ಅಪ್ಪಯ್ಯನ ಕೇಸ್ ಸಂಬಂಧ ಕೋರ್ಟಿಗೆ ಬರಂಗ್ ಮಾಡ್ತೀನಿ. ಎಲ್ಲರ ಆಸ್ತಿನೂ ನನಗೆ ಕೊಡ್ಬೇಕಾಗುತ್ತೆ ನೀವು. ಸರಿ ಅತ್ತೆ, ಆಯ್ತು, ನಿಮ್ ಇಷ್ಟ. ನೀವು ಕೇಸ್ ಆದ್ರೂ ಹಾಕೊಳ್ರಿ, ಏನಾದ್ರೂ ಮಾಡ್ಕೊಳ್ರಿ. ನಮ್ಮಪ್ಪ ಏನು ನಮಗೆ ಹಂಚ್ಕೊಟ್ಟಿದ್ದಾರೆ, ನಾವು ತಗೊಂಡಿದೀವಿ ಅಷ್ಟೇನೆ. ನಮ್ಮ ಅಣ್ಣರಿಗೂ ನನಗೂ ಎಲ್ಲ ಹಂಚ್ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಬರ್ಬೇಕೋ ಅಷ್ಟನ್ನ ನೀವು ಕೇಸ್ ಹಾಕಿ ಗೆದ್ರೆ ತಾನೆ ನಿಮಗೆ ಆಸ್ತಿ ಸಿಗೋದು. ಗೆಲ್ದಲೆ ಸುಮ್ಮನೆ ಹಿಂಗೆ ಹೇಳಿದ್ರೆ ಎಲ್ಲಿಂದ ಆಸ್ತಿ ಸಿಗುತ್ತೆ? ದೇವ್ರ ಹತ್ರ ಅದಕ್ಕೆ ಕೇಳ್ಕೊಂಬಕ್ ಬಂದ್ರ ಆಸ್ತಿ ಸಿಗಂಗ್ ಮಾಡಪ್ಪ ದೇವ್ರೇ ಅಂತಾನ. ದೇವ್ರ ಹತ್ರ ಕೇಳ್ಕೊಂತೀನೋ ಬಿಡ್ತೀನೋ, ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕಾಗಿತ್ತೆ? ನಿನಗೆ ಸಿಕ್ತಲ್ಲ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿ. ಹೋಗು, ಹೆಂಗನು ಅವನಷ್ಟು ಅವನು ದುಡ್ಡು ಮಾಡಿ ಕೊಡ್ತಾನೆ ನಿನಗೆ. ಆಲ್ಕಾರ್ದು ಡೈರಿಗೆ ಹಾಕಿ ದುಡ್ಡು ತಂದು ಕೊಡ್ತಾನೆ. ನೀನು ಯಜಮಾನಿಕೆ ಮಾಡ್ಕೊಂಡು ಸೈಡ್ ತಕೊಂಬದು, ಅತ್ತಮದು, ಒಡವೆ ತಮ್ಮದು ಮಾಡ್ಕೊಂತೀಯ. ಈಗ ನಿಮ್ಮ ಅಪ್ಪ ಒಟ್ಟು ನಿನಗೆ ಕೊಟ್ಟವನಿ ಹೊಲನ. ಇನ್ನೇನು ಸೆಟ್ಲ್ ಆಯ್ತಲ್ಲ ನಿನ್ ಜೀವನ. ಅದಕ್ಕೆ ಅನ್ಸುತ್ತೆ ಆ ಸಿದ್ಧನ್ನೇ ಮದುವೆ ಆಗಿದ್ದು. ಇದೇ ಊರಾಗಿರ್ಬೋದು, ಅಪ್ಪನ ಆಸ್ತಿ ಹೊಡಿಬೋದು ಅಂತಾನ. ಅಪ್ಪನ ಆಸ್ತಿ ನಾನು ಯಾಕತ್ತೆ ಹೊಡೆಯೋಣ? ನೀವು ಅಣ್ಣನ ಆಸ್ತಿ ಹೊಡೆಯಕ್ ನೋಡ್ತಾ ಇದ್ದೀರಾ ಈಗ ಕೇಸು ಅಂತ ಹೇಳಿ ಕೋರ್ಟಿಗೆ ಹೋಗಿ. ನಾನ್ಯಾಕೆ ಹಂಗೆ ಆಸ್ತಿ ಹೊಡೆಯಕ್ ಹೋಗೋಣ ಹೇಳು? ಅವನಿಗೂ ನಿಮ್ಮ ಅಪ್ಪಗೂ ಬುದ್ಧಿ ಇಲ್ಲ. ಓಡೋಗಿ ಇಷ್ಟ ಇಲ್ದಾರ ಮದ್ವೆ ಆಗವಳೆ. ಮನೆಯವ್ರನ್ನ ಒಪ್ಸಿಲ್ಲ, ಏನೂ ಇಲ್ಲ. ಅಪ್ಪ ಅಮ್ಮನ ಕೇಳದಲೇನೆ ಅವಳ ಲಕ್ಷ್ಮಕ್ಕ ಅನ್ನೋ ಮಾತು ಕೇಳ್ಕೊಂಡು ಆ ಸಿದ್ದನ್ನ ಮದ್ವೆ ಆಗ್ಯವಳೆ. ಇವಳಿಗೆ ಆಸ್ತಿ ಮಾಡ್ಕೊಟ್ಟೇವನಿ ಅವರಪ್ಪಯ್ಯ. ಆದ್ರೆ ತಂಗಿ ನಾನು ಒಡ ಹುಟ್ಟಿದ ತಂಗಿಗೇನೆ ಒಂದ್ ಕವಡೆ ಕಾಸಿನ ಆಸ್ತಿ ಕೊಟ್ಟಿಲ್ವಲ್ಲ, ನಾನ್ ಬಿಟ್ಬಿಡ್ತೀನ? ಬಿಡ್ತೀನೇನೆ, ಬಿಡೋ ಮಾತೇ ಇಲ್ಲ. ಹೋಗಿ ನಿಮ್ಮ ಅಪ್ಪಗೆ ಹೇಳು. ಬಿಡಬೇಡಿ ಆಂಟಿ, ನೀವು ಕೇಸ್ ಹಾಕಿ. ಅಯ್ಯೋ, ತವ್ರ ಮನೆ ಚೆನ್ನಾಗಿರೋರೇನೆ ಎಷ್ಟೋ ಜನ ಕೇಸ್ ಹಾಕಿ ಆಸ್ತಿ ತಾಂತಾರೆ. ನಿಮ್ಗೆ ತವ್ರ ಮನೆನೂ ಇಲ್ಲ, ಆಸ್ತಿನೂ ಇಲ್ಲ ಅಂದ್ರೆ ನೀವೇನ್ ಬಿಡ್ತೀರಾ? ಕೇಸ್ ಹಾಕಿ ತಗೊಳ್ಳಿ. ಏನ್ ಅದ್ರಲ್ಲೇನು ತಪ್ಪೇನೂ ಇಲ್ಲ, ನೀವು ಮಾಡ್ತಾ ಇರೋದು ಸರಿಯಾಗಿ ಐತೆ. ಈಗ ಹೆಣ್ಮಕ್ಳಿಗೂ ಸಮ ಪಾಲು ಅಂತನ ಕೋರ್ಟೇನೆ ಆದೇಶ ಕೊಟ್ಟವ್ರೆ. ದಿವ್ಯಾ, ನಿಂದು ಬರೀ ಇದೇ ಆಯ್ತು. ಬರೀ ಅವ್ರ ಮನೆ ಇವ್ರ ಮನೆ, ಅವ್ರಿಗೆ ಜಗಳ ತಂದಿಕ್ಕೋದು, ಇವ್ರಿಗೆ ಜಗಳ ತಂದಿಕ್ಕೋದು, ಗಂಡ ಹೆಂಡತಿನ ದೂರ ಮಾಡೋದು, ಇದೇ ಆಯ್ತು. ಮೊದ್ಲು ನಿನ್ ಜೀವನ ಸರಿ ಮಾಡ್ಕೋ. ಡೈವರ್ಸ್ ಕೊಟ್ಟಿದ್ಯಾ ಯಾರನ್ನಾದ್ರೂ ಒಬ್ಬನ ಒಳ್ಳೆ ಹುಡುಗ ನೋಡಿ ಮದ್ವೆ ಆಗಿ ಸಂಸಾರ ಮಾಡೋದ್ ಕಲ್ತ್ಕ. ಸುಮ್ನೆ ಹಿಂಗ್ ಮನೆಯಾಳ ಬುದ್ಧಿ ಮಾಡ್ಕೊಂಡು ಕಂಡಾರ ಮನೆ ಹಾಳು ಮಾಡ್ಕೊಂಡು ಕಂಡಾರ ಜೀವನ ಯಾಕೆ ಹಾಳು ಮಾಡ್ತೀಯ? ಹೋಗು. ಅಪ್ಪ ದೇವ್ರೆ, ನಮ್ಮ ಅತ್ತೆಗೂ ಈ ದಿವ್ಯನ್ಗೂ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೇದ್ ಮಾಡಪ್ಪ ಅವ್ರಿಬ್ರಿಗೂ. ನೋಡ್ದ ಆಂಟಿ, ಎಷ್ಟು ದಿಮಾಕು ನಿನ್ ಸೊಸೆಗೆ. ಅವಳಕ್ಕೆ ನನ್ ಸೊಸೆ ಆಗ್ತಾಳೆ? ನನ್ ಸೊಸೆ ಆಗಕ್ಕೂ ಯೋಗ್ಯತೆ ಇಲ್ಲ ಅವಳಿಗೆ. ನಡಿಯ ದಿವ್ಯಾ. ಸರಿ ಆಂಟಿ, ನಡೀರಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.